ಸೊ ಎಮರ್ಜೆನ್ಸಿಗೆ ಏನಾದರೂ ಒಂದು ಟ್ರಾವೆಲಲ್ಲಿ ಇವಾಗ ಏನಾದರೂ ಮೈ ಹುಷಾರು ತಪ್ಪಿದ್ರೆ ಡೋಲೋ 6 ಬಿಟ್ಟಿದೆ. ಇವಾಗ ಸದ್ಯಕ್ಕೆ 2 ಇದೆ DJI ಗಿಂಬಲ್ಲು. ಸೊ ಇದು ಮೊಬೈಲ್ಗೆ ಯೂಸ್ ಮಾಡಿಕೊಂಡು ಶೂಟ್ ಮಾಡ್ಬೋದು. ಸ್ಟೆಬಿಲಿಟಿ ಇದರಲ್ಲೂ ಚೆನ್ನಾಗಿರುತ್ತೆ. ಇದೊಂದು ಬ್ಯಾಕಪ್ ಅಂತ ಇರುತ್ತೆ. ಸೊ ಯಾವಾಗ ಬೇಕಾದ್ರೂ ಶೂಟ್ ಮಾಡ್ಬೋದು. ಯಾಕಂದರೆ ಟ್ರೆಕ್ಕಿಂಗ್ ಏನಾದರೂ ಹೋಗ್ಬೇಕಾದ್ರೆ ಇದು ತುಂಬಾ ಯೂಸ್ ಆಗುತ್ತೆ. ಅಲ್ಲಿ ಚಳಿ ಎಷ್ಟಿರುತ್ತೋ ಗೊತ್ತಿಲ್ಲ. ಸೊ ಇದೊಂದು ಸ್ವಲ್ಪ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ತೊಗೊಂಡು ನಾನು ಆಲ್ರೆಡಿ 10 ಇಯರ್ಸ್ ಆಗಿದೆ. ಈ ಒಂದು ಟ್ರಿಪ್ಗೆ ನಾವು ಟೋಟಲ್ ಅವರ್ಸ್ 1380 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಹೋಪಲ್ಲರೂ ಸಕಲಾಗಿದ್ದೀರಾ. ಇವತ್ತು ಇಷ್ಟೆಲ್ಲ ಐಟಮ್ಸು ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟೆಲ್ಲ ಜೋಡಿಸಿಟ್ಟಿದ್ದೀನಿ. ಇನ್ನೂ ಪ್ಯಾಕ್ ಮಾಡಬೇಕು ಬ್ಯಾಗಲ್ಲಿ. ಸೊ ಏನಕ್ಕೆ ಇಷ್ಟು ಐಟಮ್ ಅಂದರೆ 5 ದಿನ ಹೋಗ್ತಾ ಇರೋದು. ಮೇನ್ ಥಿಂಗ್ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನಿಮಗೆ ತೋರಿಸ್ತೀನಿ ಮ್ಯಾಪ್ಸಲ್ಲಿ. ಸ್ಟಾರ್ಟ್ ಮಾಡೋದು ಬೆಂಗಳೂರಿಂದ, ಮತ್ತು ಫಸ್ಟ್ ಡೆಸ್ಟಿನೇಷನ್ ಹೋಗ್ಬಿಟ್ಟು ಕೊಡೈಕೆನಲ್. ಸೊ ಇಲ್ಲಿಂದ ಕೊಡೈಕೆನಲ್ ಬರೋ ಅಷ್ಟೊತ್ತಿಗೆ ನಮಗೆ ಒಂದು 8 to 10 ಅವರ್ಸ್ ಜರ್ನಿ ಬೇಕು. ಸೊ ಅದಕ್ಕೆ ಮಾರ್ನಿಂಗ್ 4 o'clock ಬರ್ತಾಯಿದ್ದೀವಿ. ಫಸ್ಟು ಕೊಡೈಕೆನಲ್ ಬರ್ತೀವಿ. ಕೊಡೈಕೆನಲ್ಲಿಂದ ನೆಕ್ಸ್ಟ್ ಬರೋದೆ ನೆಕ್ಸ್ಟ್ ಡೇ ಕೊಡೈಕೆನಲ್ ಸ್ಟೇ ಆಗ್ತೀವಿ. ನೆಕ್ಸ್ಟ್ ಡೇ ಎಲ್ಲ ನೋಡಿಕೊಂಡು ಮತ್ತು ಕೊಡೈಕೆನಲ್ ಟು ಮುನ್ನಾರ್ ಒಂದು 4 hours ಜರ್ನಿ ಇರಬೇಕು ಇಲ್ಲಿಂದ ಇಲ್ಲಿಗೆ. ಮುನ್ನಾರಲ್ಲೇ ಸ್ಟೇ ಆಗಿಬಿಟ್ಟು ಮುನ್ನಾರಲ್ಲಿ ಪ್ಲೇಸಸ್ ಎಲ್ಲ ನೆಕ್ಸ್ಟ್ ಡೇ ಕವರ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋದೆ ಕೊಚ್ಚಿ. ಸೊ ಇಲ್ಲಿಂದ ಕೊಚ್ಚಿನೂ ತುಂಬ ದೂರ ಏನಿಲ್ಲ. ಕೊಚ್ಚಿಲಿ ಆಲ್ಟ್ ಆಗ್ತೀವಿ. ಕೊಚ್ಚಿಲಿ ಆಲ್ಟ್ ಆದಮೇಲೆ ಅಲ್ಲೆಲ್ಲ ಬೀಚಸ್ ಇರ್ಬೋದು, ಇಲ್ಲ ಬೇರೆ ಒಂದು ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಇಲ್ಲಿಂದ ಫೈನಲ್ ಹೋಗೋದೆ ಅಲ್ಪೆಗೆ ಹೋಗ್ತೀವಿ. ಅಲ್ಪೆಲಿ ನಾವು ಬೋಟ್ ಸ್ಟೇ ಮಾಡಬೇಕಂತ ಇದ್ದೀವಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಎಲ್ಲ ಪ್ಲೇಸಸ್ ಕವರ್ ಮಾಡಿ ನಾವು ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು. ಈ ಒಂದು ಟ್ರಿಪ್ಗೆ ನಾವು ಟೋಟಲ್ ಅವರ್ಸ್ 1380 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಿ, 32 hours. ಸೊ ಇದೊಂದು ರಫ್ ಐಡಿಯಾ ಕೊಟ್ಟಿರೋದು. ಇಲ್ಲೆಲ್ಲ ತುಂಬ ಜಾಗ ಟ್ರಾವೆಲ್ ಮಾಡ್ತೀವಲ್ಲ, ಅದೆಲ್ಲ ಏನು ಕವರ್ ಆಗಿಲ್ಲ. ಮೋಸ್ಟ್ ಪ್ರಾಬ್ಲಿ ಒಂದು 1500 to 1600 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೇ ಮಾಡ್ತೀವಿ. 35 to 40 hours ಟ್ರಾವೆಲ್ ಇದ್ದೇ ಇರುತ್ತೆ ಫಾರ್ 5 days, ಕಂಪ್ಲೀಟ್ 5 daysಗೆ. ನಾಳೆ ನಾನು ಟ್ರಿಪ್ಗೆ ಹೋಗ್ತಿದ್ದೀನಿ, ಗೊತ್ತು ತಾನೆ? ನೀನು ಆಯಿತು. ಪ್ರತಿ ಟೈಮ್ ಬೆಲ್ಟ್ ಇಟ್ಕೊಳ್ಳೋದು ಮರ್ತೋಗ್ತೀನಿ. ಅದಕ್ಕೆ ಬೆಲ್ಟ್ ಯಾವಾಗಲೂ ಫಸ್ಟ್ ಇಟ್ಕೊತೀನಿ. ಸೊ 2 ಶಾರ್ಟ್ಸ್ ಇದೆ, ಒಂದು ಪ್ಯಾಂಟ್ ಇದೆ. ಇದು ಸೊ ನೈಟ್ ಹಾಕ್ಕೊಳಕ್ಕಾಗತ್ತೆ, ಮತ್ತು ಒಂದು ಜರ್ನಿಗೂ ಆಗುತ್ತೆ. ಸೊ ನಾಳೆ ಬೆಳಿಗ್ಗೆ ಹೋಗ್ತಾ ಜರ್ನಿಗಂತಲೇ ಈ ಶಾರ್ಟ್ಸ್ ಇಟ್ಕೊಂಡಿದ್ದೀವಿ, ಮತ್ತು ಒಂದು ಟೀ ಶರ್ಟ್ ಕೂಡ ಇದೆ ಅದಕ್ಕಂತಲೇ. ಕೆಲವು ಎಮರ್ಜೆನ್ಸಿಗಂತ ಇಟ್ಕೊಂಡಿದ್ದೀನಿ. ಅಕಸ್ಮಾತಾಗಿ ಟೀ ಶರ್ಟ್ಸ್ ಏನಾದ್ರು ಗಲೀಜಾದರೆ ಇದೊಂದು ಬ್ಯಾಕಪ್ ಥರ ಇರುತ್ತೆ. ಒಂದು ಬ್ಲ್ಯಾಕ್ ಎತ್ಕೊಂಡಿದ್ದೀನಿ ಒಂದು, ಮತ್ತು ಇದೊಂದು ಟೀ ಶರ್ಟ್ ಇದೆ, ಮತ್ತು ಇಲ್ಲೊಂದು ಟೀ ಶರ್ಟ್ ಇದೆ. ಈ ಟೀ ಶರ್ಟ್ ಬಂದ್ಬಿಟ್ಟು ಟ್ರೆಕ್ಕಿಂಗ್ ಹೋಗೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಸೊ 2 ಜೀನ್ಸ್ ಪ್ಯಾಂಟ್ ಇದೆ. ಇಲ್ಲಿ ಚಳಿ ಇದ್ದಾಗ ಇದು ಯೂಸ್ ಆಗುತ್ತೆ, ಮತ್ತು ಜೀನ್ಸ್ ಪ್ಯಾಂಟ್ಗೂ ಯೂಸ್ ಆಗುತ್ತೆ. ಇದು ಜಾಕೆಟ್ ಬೇಕೇ ಬೇಕು. ಅಲ್ಲಿ ಚಳಿ ಎಷ್ಟಿರುತ್ತೋ ಗೊತ್ತಿಲ್ಲ. ಸೊ ಇದೊಂದು ಸ್ವಲ್ಪ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ತೊಗೊಂಡು ನಾನು ಆಲ್ರೆಡಿ 10 ಇಯರ್ಸ್ ಆಗಿದೆ. ಇನ್ನೂ ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಬಿಸಿ ಇರೋದು ಗೊತ್ತಾ ಒಳಗಡೆಯಿಂದ, ಎಷ್ಟು ತಿಕ್ ಫ್ಯಾಬ್ರಿಕ್ ಇದೆ ಅಂದರೆ ಸಕ್ಕತ್ತಾಗಿದೆ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಮಿಂತ್ರಾದಲ್ಲಿ ಫೋರ್ಟ್ ಕಾಲಿಂಗ್ಸ್ ಅಂತ. ಇದು ಕೊಟ್ಟಿದ್ದು ನಾನು ಒಂದು 899 799 ನನಗೆ ಗ್ಯಾಪ್ನೇ ಇಲ್ಲ, ಬಟ್ 1000 rupees ಒಳಗಡೆನೆ. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಈ ಥರ ಕ್ವಾಲಿಟಿ ಎಲ್ಲೂ ನನಗೆ ಸಿಗ್ತಾಯಿಲ್ಲ ಮತ್ತೆ. ಸೊ ಅವಾಗಿಂದನೇ ನಾನು ಇದು ಸೇಫಾಗಿ ಇಟ್ಕೊಂಡಿದ್ದೀನಿ. ಇನ್ನೂ ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ಸ್ವಲ್ಪ ಚಳಿಗಂತಲೇ ಇದನ್ನು ತೊಗೊಂಡಿರೋದು, ಬಟ್ ಇದರಷ್ಟು ಏನು ದಪ್ಪ ಇಲ್ಲ. ಆ ಥರ ಕಾಣುತ್ತಷ್ಟೇ ದಪ್ಪ ಇರೋದು. ತೆಳುನೇ ಇದೆ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಚಳಿ ಇದ್ದರೆ. ಇದು ಒಂದಿದೆ, ಮತ್ತು 2 ಸ್ವೆಟ್ ಶರ್ಟ್ ಥರ 2 ತೊಗೊಂಡಿದ್ದೀನಿ. ಇದು ಫುಲ್ಲು ಸ್ವೆಟ್ ಶರ್ಟು. ಈ ಮೆಟೀರಿಯಲ್ನ ನಾವು ಚಳಿಗೂ ಯೂಸ್ ಮಾಡ್ಬೋದು, ಇಲ್ಲ ಸೆಕೆಗಾಲದಲ್ಲೂ ಯೂಸ್ ಮಾಡ್ಬೋದು. ಆ ಥರ ಇದೆ. ತುಂಬ ತಿಕ್ಕೇನಿಲ್ಲ, ಲೈಟ್ ತಿಕ್ಕಿದೆ, ಚೆನ್ನಾಗಿದೆ. ಒಳಗಡೆ ತುಂಬ ಸ್ಮೂತಾಗಿದೆ. ಸಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಟೈಮ್ ನಾನು ಸಾಕ್ಸ್ನ ತೊಗೋಬೇಕಾದ್ರೆ ಎಲ್ಲಾದರೂ ಮಿಸ್ ಆಗೋದು. ಅದಕ್ಕೆ ಈ ಸತಿ ಒಂದು ಸಾಕ್ಸ್ನ ತೊಗೊಂಬಂದ್ಬಿಟ್ಟಿದ್ದೀನಿ, ಯಾವುದಕ್ಕೂ ಇರಲಿ ಅಂತ. ಸೊ ಇಷ್ಟು ಐಟಮು ಪ್ಯಾಕ್ ಇನ್ನೂ ಮಾಡಬೇಕು. ಇಲ್ಲಿ ಬ್ಯಾಗ್ ಇದೆ, ಈ ಬ್ಯಾಗೇ ತೊಗೊಂಡು ಹೋಗ್ತಾ ಇರೋದು. ಸೊ ಇದರಲ್ಲಿ ಎಲ್ಲ ಹಿಡಿಸತ್ತೆ. ಸೊ ಅದಕ್ಕೆ ಇದು ತೊಗೊಂಡಿದ್ದೀನಿ. ಮತ್ತು ಅದೊಂದು ಬ್ಯಾಗು ತೊಗೊತೀನಿ, ಯಾಕಂದರೆ ಲ್ಯಾಪ್ಟಾಪ್ ತೊಗೋಬೇಕು. ಲ್ಯಾಪ್ಟಾಪ್ ತೊಗೋಬೇಕಂದ್ರೆ ಇದೆಲ್ಲ ಫಸ್ಟು ರೆಡಿ ಮಾಡಬೇಕು. 1-2 ಅಲ್ಲಿ ಚಾರ್ಜಿಗೆ ಇಟ್ಟಿದ್ದೀನಿ. ಇದೆಲ್ಲ ಇವಾಗ ರೆಡಿ ಮಾಡಬೇಕಿನ್ನು. ಸೊ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕಿದೆಲ್ಲ ಅಂತ. ಇದು ಬಂದ್ಬಿಟ್ಟು ಕ್ಯಾಮ್ರಾ. ಸೊ ಪ್ರತಿ ಟೈಮ್ ಮೊಬೈಲಲ್ಲೇ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದೊಂದು ಬ್ಯಾಕಪ್ ಅಂತ ಇರುತ್ತೆ. ಸೊ ಯಾವಾಗ ಬೇಕಾದ್ರೂ ಶೂಟ್ ಮಾಡ್ಬೋದು. ಯಾಕಂದರೆ ಟ್ರೆಕ್ಕಿಂಗ್ ಏನಾದ್ರು ಹೋಗ್ಬೇಕಾದ್ರೆ ಇದು ತುಂಬಾ ಯೂಸ್ ಆಗುತ್ತೆ. ಯಾವಾಗಲೂ ಫೋನ್ ಇಟ್ಕೊಂಡು ಎಲ್ಲ ಕಡೆ ಹಿಂಗೆ ಹೋಗೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ತುಂಬಾ ಸ್ಟೆಬಿಲಿಟಿ ಇರುತ್ತೆ. ಸೊ ಹಿಂಗೆ ಜಾಸ್ತಿ ಅಲ್ಲಾಡಿದ್ರೂ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ. ಅದಕ್ಕಂತಲೇ ಇದು ಬ್ಯಾಕಪ್ ಇಟ್ಕೊಂಡಿದ್ದೀನಿ ಒಂದು. ಸೊ ಇದಕ್ಕೆ ಬ್ಯಾಟ್ರಿ 2 ಬ್ಯಾಟ್ರಿ ಅಲ್ಲಿದೆ. ಸೊ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಬ್ಯಾಟ್ರೀಸ್ 2 ಇದೆ ನನ್ನ ಹತ್ರ ಬ್ಯಾಕಪ್ಪು. ಇದೊಂದು
3 ಇಯರ್ಸ್ ಆಗಿದೆ ನಾನು ತೊಗೊಂಡು ಚಾರ್ಜರ್ ಬಾಕ್ಸು. ಸೊ ತುಂಬಾ ಯೂಸ್ಫುಲ್ ಇದು DJI ಗಿಂಬಲ್ಲು. ಸೊ ಇದು ಮೊಬೈಲ್ಗೆ ಯೂಸ್ ಮಾಡಿಕೊಂಡು ಶೂಟ್ ಮಾಡ್ಬೋದು. ಸ್ಟೆಬಿಲಿಟಿ ಇದರಲ್ಲೂ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಕಡೆ ಇದು ಯೂಸ್ ಮಾಡೋಕ್ಕಾಗಲ್ಲ ಅಂತಲೇ ನಾನು ಅದೊಂದು ತೊಗೊಂಡಿರೋದು. ಏನೋ ಅದು ಅದಲ್ಲ, ಅದೇನೋ ಬೇಡ ಬಿಡು. ಸೊ ಈ ಸ್ಟಿಕ್ನ ಈ ಗೋಪ್ರೋಗೆ ಫಿಕ್ಸ್ ಮಾಡ್ಬೋದು. ಜಸ್ಟ್ ಒಂದು ಸ್ಕ್ರೂ ಹಾಕಿದ್ರೆ ಮುಗೀತು. ಇದ್ರಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ವಾಯ್ಸು. ಯಾಕಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಅಂತೆ, ಮತ್ತು ಎಕ್ಸ್ಟರ್ನಲ್ ನಾವು ಮೈಕ್ ಇರ್ಬೋದು, ಅದೆಲ್ಲ ಫಿಕ್ಸ್ ಮಾಡೋಕ್ಕಾಗಲ್ಲ. ಅದೊಂದು ಪ್ರಾಬ್ಲಮ್ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ಇದಕ್ಕೆ ಫಿಕ್ಸ್ ಆಗುತ್ತೆ. ಇದು ಫಿಕ್ಸ್ ಆದಮೇಲೆ ಒಂದು ಮೈಕ್ ಬೇಕು ಇದಕ್ಕೆ. ಅದಕ್ಕಂತಲೇ ನಾನು ಕಡಿಮೆ ಬೆಲೆದು ಒಂದು 300 ರುಪೀಸ್ ಅಷ್ಟೇ, ಇದೇ ಬ್ರ್ಯಾಂಡು. ಈ ಮೈಕ್ನ ನಾವು ಫಿಕ್ಸ್ ಮಾಡಿದ್ರೆ ಆಡಿಯೋ ರೆಕಾರ್ಡ್ ಆಗುತ್ತೆ. ಇದು ಬೈಕ್ಗೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪರ್ಸ್ನಲಾಗಿ ಕೂಡ ಯೂಸ್ ಮಾಡ್ಕೋಬೋದು ಒಬ್ಬರೇ ರೆಕಾರ್ಡಿಂಗ್ ಮಾಡಬೇಕಾದ್ರೆ. ನಾನಿದು ಜಸ್ಟ್ ಬ್ಯಾಕಪ್ಗಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೇ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಟ್ರೆಕ್ಕಿಂಗ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಳ್ತಾ ಇರೋದು ಅಷ್ಟೇ. ಇಷ್ಟೆಲ್ಲ ಆದಮೇಲೆ ವಾಯ್ಸ್ ರೆಕಾರ್ಡಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಮೈಕ್ ಇಲ್ಲ ಅಂದರೆ ಪ್ರಾಬ್ಲಮ್. ಸೊ ಅದಕ್ಕಂತಲೇ ಇದು ಹೋಲಿಲ್ಯಾಂಡ್ದು ಮೈಕ್ ಇದೆ. ನಾನು ಇವಾಗ ಏನು ಯೂಸ್ ಮಾಡ್ತಾಯಿದ್ದೀನಿ ಅದೇ ಮೈಕ್. ಆಡಿಯೋ ಇರ್ಬೋದು. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇದೆ, ಅದಕ್ಕೆ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್, ಏನೂ ಎಡಿಟಿಂಗ್ ಮಾಡಲ್ಲ ವಾಯ್ಸಲ್ಲಿ, ಆ ಥರ ಕ್ಲಾರಿಟಿ ಬರುತ್ತೆ. ಅದಕ್ಕೆ ಇದೊಂದು ನಾನು ತುಂಬಾ ಪ್ರಿಫರ್ ಮಾಡ್ತೀನಿ. ನಾನು ಈ ಪೆನ್ ಡ್ರೈವ್ಸ್ ತುಂಬಾ ಮುಖ್ಯ ಇವಾಗ ಸ್ಟೋರೇಜ್ಗಂತಲೇ ಇದು ತೊಗೊಂಡಿರೋದು. ಸೊ ಒಂದು ಬಂದುಬಿಟ್ಟು ಇದರಲ್ಲಿ 512 GB ಇದೆ, ಇನ್ನೊಂದು 128 GB ಇದೆ. ಇದು ಬಂದುಬಿಟ್ಟು 128 GB. ಸೊ ಇದು 512 GB. ಸೊ ಟೋಟಲಾಗಿ ಒಂದು 700 to 750 GB ಸಿಗುತ್ತೆ. ಮತ್ತು ನನ್ನ ಫ್ರೆಂಡ್ ಕೂಡ 500 GB ಒಂದು ಹಾರ್ಡ್ ಡಿಸ್ಕ್ ತರ್ತಿದ್ದಾನೆ. ಗಿಂಬಲ್ ಥರ ಇದೂ ಇದೆ. ಸೊ ಇದು ಫೋನ್ಗೆ ಅಟ್ಯಾಚ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಏನು ಗೊತ್ತಾ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಾ ಇರೋದು, ಇದು ಯೂಸ್ ಮಾಡೋಕ್ಕೆ ಈಸಿ ತುಂಬಾ. ಬಟ್ ಪ್ರಾಬ್ಲಮ್ ಏನಂದರೆ ಇದು ಸ್ಟೆಬಿಲಿಟಿ ಕೊಡ್ತಾಯಿಲ್ಲ ಅಷ್ಟು. ಸೊ ಅದು ಎಷ್ಟು ಸ್ಟೆಬಿಲಿಟಿ ಕೊಡುತ್ತೋ ಅಲ್ಲಿ ಚಾರ್ಜಲ್ಲಿ ಇಟ್ಟಿರೋದು ಅಷ್ಟು ಇದು ಸ್ಟೆಬಿಲಿಟಿ ಕೊಡೋಲ್ಲ. ಸೊ ಎಮರ್ಜೆನ್ಸಿ ಬ್ಯಾಕಪ್ ಪವರ್ ಬ್ಯಾಂಕ್ ಅಂತೂ ಬೇಕೇ ಬೇಕು. ಯಾವುದೇ ಟ್ರಾವೆಲ್ಗೆ ಹೋದ್ರೂ ಪವರ್ ಬ್ಯಾಂಕ್ ಇರಲೇಬೇಕು. ಇದು ಬಂದ್ಬಿಟ್ಟು ಗಿಂಬಲ್ಗೆ ಅಟ್ಯಾಚ್ ಮಾಡೋದು. ಸೊ ಇದೊಂದು ಎಕ್ಸ್ಟರ್ನಲ್ ಥರ. ಶೂಟ್ ಮಾಡೋರು ಬೇಕಾದ್ರೆ ಇದರಲ್ಲೂ ಶೂಟ್ ಮಾಡ್ಬೋದು. ಇದನ್ನು ಬೇಕಾದರೆ ಈ ಥರ ಟ್ರೈಪಾಡ್ ಥರ ಯೂಸ್ ಮಾಡಿಕೊಂಡು ಬೇಕಾದರೆ ಶೂಟ್ ಕೂಡ ಮಾಡ್ಬೋದು. ಸೊ ಈ ಐಟಮ್ಸ್ ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಇಟ್ಕೊಂಡಿರಬೇಕು. ಯಾಕಂದರೆ ಕೆಲವು ಟೈಮ್ ತಿನ್ನೋಕ್ಕೂ ಸಿಗೋಲ್ಲ. ಆ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಅಂದರೆ 5 ದಿನ ಹೋಗ್ತಿರೋದ್ರಿಂದ ಇದೊಂದು 3 days ಅಂತೂ ಇದ್ದೇ ಇರುತ್ತೆ. ಸೊ ಎಮರ್ಜೆನ್ಸಿಗೆ ನಾವು ಯೂಸ್ ಮಾಡ್ಕೋಬೋದು. ಇದ್ರ ಜೊತೆ ಇದು ರೊಟ್ಟಿ, ಇದು ಜೋಳದ ರೊಟ್ಟಿ, ಮತ್ತು ಎಮರ್ಜೆನ್ಸಿಗಂತ ಇದೂ ತೊಗೊಂಡಿರೋದು. ಇದು ಚಟ್ನಿ ಪುಡಿ. ಸೊ ಎಮರ್ಜೆನ್ಸಿಗೆ ಏನಾದರೂ ಒಂದು ಟ್ರಾವೆಲಲ್ಲಿ ಇರುವಾಗ ಏನಾದರೂ ಮೈ ಹುಷಾರು ತಪ್ಪಿದ್ರೆ ಡೋಲೋ 6 ಇದೆ. ಇವಾಗ ಸದ್ಯಕ್ಕೆ 2 ಇದೆ. ಸೊ ಇದೊಂದು ಕೋಲ್ಡ್ ಟ್ಯಾಬ್ಲೆಟು, ಮತ್ತು ಇದೆಲ್ಲ ವೈಟಮಿನ್ಸ್ ಟ್ಯಾಬ್ಲೆಟ್. ವೈಟಮಿನ್ ಇ ಇರ್ಬೋದು, ಇಲ್ಲ ಬಿ ವೈಟಲ್ ಇರ್ಬೋದು, ಮಲ್ಟಿವೈಟಮಿನ್. ಸೊ ಇದು ಕಡಿಮೆ ಇರೋದ್ರಿಂದ ಇದೊಂದು ಮಲ್ಟಿವೈಟಮಿನ್ ಇದೆ. ಸೊ ಇದು ಬಂದ್ಬಿಟ್ಟು HK ವೈಟಲ್ಸ್ ಅವ್ರದ್ದು. ಸನ್ಸ್ಕ್ರೀಮ್ ಅಂತೂ ತುಂಬಾ ಮುಖ್ಯ. ಸೊ ಎಲ್ಲ ಟಿ ವಿಲಿ ತುಂಬ ಜನ ಇವಾಗ ಸನ್ಸ್ಕ್ರೀಮ್ನ ಯೂಸ್ ಮಾಡೋದು ನೋಡ್ತಾನೆ ಇದ್ದೀರಾ. ಮತ್ತು ತುಂಬ ಹ್ಯಾಟ್ಸ್ಗಳು ಬರ್ತಾಯಿದೆ. ನಾನು ಸನ್ಸ್ಕ್ರೀಮ್ ಯೂಸ್ ಮಾಡೋದು ಮಿನಿಮಲಿಸ್ಟ್ ಅಂತ. ಮತ್ತು ತಲೆನೋವಿಗೆ ಜಂಡು ಬಾಂಬ್ ಇರ್ಬೋದು, ಮತ್ತು ವಿಕ್ಸ್ ತುಂಬಾ ಮುಖ್ಯ ಆಗಿರುತ್ತೆ. ಇದು ನೈಟ್ ಟೈಮ್ ನಾನು ಯೂಸ್ ಮಾಡೋದು ಪಿಲ್ಗ್ರಿಮ್ ಅವ್ರದ್ದು. ಇದು ಬಂದುಬಿಟ್ಟು ನೈಟ್ ಕ್ರೀಮು. ಸೊ ಮಲ್ಬೇಕಾದ್ರೆ ಒಂದು 2-3 hours ಮುಂಚೆ ಈ ಕ್ರೀಮ್ನ ಹಚ್ಕೊಂಡು ಮಲ್ಕೋಬೇಕು. ಮತ್ತು ಬೆಳಿಗ್ಗೆ ಎದ್ದು ಮುಖ ತೊಳಿಬೇಕು. ಇದು ಬಂದ್ಬಿಟ್ಟು ತುಂಬಾ ವೈಟಮಿನ್ಸ್ ಇರುತ್ತೆ. ಮತ್ತು ಡರ್ಟ್ ಎಲ್ಲ ಇರೋದನ್ನ ಇದನ್ನು ತೆಗೆಯುತ್ತೆ. ವೈಟಮಿನ್ ಸಿ ಇರ್ಬೋದು, ಇಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲಿ ಯೂಸ್ ಮಾಡ್ತಾಯಿದ್ದು. ಫೈನಲಿ ಇಷ್ಟು ಐಟಮು ಪ್ಯಾಕ್ ಮಾಡಬೇಕು. ಬೆಳಿಗ್ಗೆ 4 ಗಂಟೆಗೆ ಇಲ್ಲಿಂದ ಬಿಡಬೇಕು. ಸೊ ನನ್ನ ಫ್ರೆಂಡ್ಸ್ ಇಬ್ಬರು ಮದ್ದೂರಿಂದ ಬರ್ತಾ ಇರೋದು. ಮದ್ದೂರಿಂದ ಅವ್ರು ಬೆಂಗಳೂರು ಬರ್ತಾರೆ. ನಮ್ಮ ಮನೆ ಹತ್ರ ಬಂದು ಪಿಕ್ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಟ್ರಾವೆಲ್ ಮಾಡೋದು. ಸೊ ನಾವು ಒಂದು 4 o'clock ಇಲ್ಲಿಂದ ಬಿಡಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ಫಸ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಬಿಡ್ತೀನಿ, ಆಮೇಲೆ ಊಟ ಮಾಡಿಬಿಟ್ಟು ಮಲ್ಕೋತೀನಿ. ತುಂಬಾ ಸ್ಟ್ರೈನ್ ಆಗಿದೆ ಆ್ಯಕ್ಚುಲಿ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೊಡ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾವು ಸ್ಟಾರ್ಟ್ ಮಾಡೋದು ಜರ್ನಿ ಇರ್ಬೋದು, ಯಾರೋ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ಅಂತ, ಮತ್ತು ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ತಿಂತೀವಿ ಎಲ್ಲ ಕೂಡ ಕವರ್ ಆಗುತ್ತೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಬಾಯ್ಸ್.